ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ನೀವು ಮಾಡುವಂಥ ಯಾವುದೇ ಸ್ವೀಟ್ ಇರಲಿ, ಅದು ಹಲ್ವಾ ಇರ್ಬೋದು, ಲಡ್ಡು ಇರ್ಬೋದು, ಇಲ್ಲ ಪಾಯಸ ಇರ್ಬೋದು, ಇದಕ್ಕೆಲ್ಲ ಈ ಕೋವವನ್ನು ಹಾಕಿದರೆ ಉಂಟಲ್ಲ, ನಿಮ್ಮ ಸ್ವೀಟ್ಸಿನ ಟೇಸ್ಟು ಡಬಲ್ ಆಗುತ್ತೆ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ. ಅದಕ್ಕಿಂತ ಮೊದಲು ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ, ಹಾಗೆ ಈ ರೆಸಿಪಿ ಇಷ್ಟ, ಅದಕ್ಕೊಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾನು ಹಾಕ್ತಿರೋ ವೀಡಿಯೋಸಲ್ಲಿ ನಿಮಗೆ ಬೇಗನೆ ಸಿಗಬೇಕು ಅಂತಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ. ಈ ರೆಸಿಪಿಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ಕಪ್ಪು ಮಿಲ್ಕ್ ಪೌಡ್ರನ್ನು ತಗೊಂಡು ಕೋವಾ ಮಾಡ್ತಾ ಇದ್ದೇನೆ. 1 ಕಪ್ ಅಂದರೆ 240 ml. ಹಾಗೆ ಇಲ್ಲಿ ನಾನು 2 ಕಪ್ ಮಿಲ್ಕ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಅದಕ್ಕೀಗ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಇದು ಕುದಿಸಿ ಆರಿಸಿದ ಹಾಲು, ರೂಮ್ ಟೆಂಪರೇಚರಲ್ಲಿ ಇರಬೇಕು ಹಾಲು. ಹಾಗೆ ಅದಕ್ಕೀಗ 1/4 ಕಪ್ಪಿನಷ್ಟು ಕರಗಿಸಿಕೊಂಡ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಎಲ್ಲ, ಈಗ ಮಿಲ್ಕ್ ಪೌಡ್ರ್ ಇರ್ಬೋದು, ಹಾಲು, ತುಪ್ಪ ಎಲ್ಲ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಹೀಗೆ ಬೀಟ್ ಮಾಡಿಕೊಳ್ಳುವ. ನೋಡಿ, ಬೀಟ್ ಆದ ನಂತರ ನೋಡಿ ಮಿಶ್ರಣ ಈ ರೀತಿ ಬಂದಿದೆ. ನೋಡಿ ಗಂಟಿಲ್ಲದಂತೆ ಬೀಟ್ ಮಾಡಿಕೊಳ್ಬೇಕು. ಹಾಗೆ ಒಂದು ಸಪ್ರೇಟ್ ಪಾತ್ರದಲ್ಲಿ ಹಾಕಿಕೊಂಡು ಬೀಟ್ ಮಾಡಿಕೊಂಡ್ರೆ ಆಯಿತು. ಅದ ನಂತರ ನಾನಿಲ್ಲಿ ನಾನ್ ಸ್ಟಿಕ್ ಒಂದು ಕಡಾಯಿ ತಗೊಂಡಿದ್ದೇನೆ, ಇಲ್ಲ ದಪ್ಪ ತಳದ ಬಾಣಲೆಯನ್ನು ಕೂಡ ತಗೊಳ್ಬೋದು. ಸ್ಟೀಲ್ ಪಾತ್ರೆ ಮಾತ್ರ ಬೇಡ. ಅದಕ್ಕೀಗ ಈ ಹಿಟ್ಟನ್ನೆಲ್ಲ ಹಾಕಿಕೊಂಡು ನಾವು ಸ್ಟವ್ ಮೇಲೆ ಇಟ್ಟು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ಹೀಗೆ ತಿರುಗಿಸಿಕೊಂಡ್ರೆ ಆಯಿತು. ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಜಾಸ್ತಿ ಮಾಡಿಕೊಳ್ಬೇಡಿ. ಹಾಗೆ ಕೈ ಬಿಡಾದೆ ಹೀಗೆ ಇದನ್ನು ತಿರುಗಿಸ್ಕೊಂಡೇ ಇರಬೇಕು. ಸ್ನೇಹಿತರೆ, ಈ ಕೋವನ್ನು ಉಂಟಲ್ಲ, ನಮಗೆ ಕ್ಯಾರೆಟ್ ಹಲ್ವಾ ಇರ್ಬೋದು, ಬೀಟ್ರೂಟ್ ಹಲ್ವಾ ಇರ್ಬೋದು, ಪಾಯಸ ಇರ್ಬೋದು, ಲಡ್ಡು ಇರ್ಬೋದು, ಇದಕ್ಕೆಲ್ಲ ಈ ಕೋವನ್ನು ಸ್ವಲ್ಪ ಪೌಡ್ರು ಈಗ ಪುಡಿ ಪುಡಿ ಮಾಡಿ ಹಾಕಿಕೊಂಡು ಮಾಡಿದರೆ ಉಂಟಲ್ಲ, ಅದರ ಟೇಸ್ಟ್ ಕೂಡ ಡಬಲ್ ಆಗ್ತದೆ. ಒಂದು ಸೂಪರ್ ಟೇಸ್ಟ್ ಸಿಗ್ತದೆ ನಮಗೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೋವಾ ಈಗ ಹಾಲಿನ ಹುಡಿ ಹೆಚ್ಚಾಗಿ ಎಲ್ಲರ ಮನೇಲಿ ಇರ್ತದೆ, ಅಂದರೆ ಅಂಗನವಾಡಿಗಳಲ್ಲೆಲ್ಲ ಸಿಗ್ತದೆ ಹಾಲಿನ ಪ್ಯಾಕೆಟ್. ಹಾಗೆ ನನಗೆ ಕೂಡ ಇದು ಅತ್ತಿಗೆ ಕಳಿಸಿದ ಹಾಲಿನ ಪ್ಯಾಕೆಟಿಂದ ನಾನಿಲ್ಲಿ ಕೋವಾ ಮಾಡ್ತಾ ಇದ್ದೇನೆ. ಅಂಗನವಾಡಿಯ ಮಿಲ್ಕ್ ಪೌಡ್ರ್ ಇದು ಕೂಡ ಚೆನ್ನಾಗಿ ಬರ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಆಯಿತು ನೋಡಿ ಕೋವಾ ಎಲ್ಲ. ನೋಡಿ ಅದ ನಂತರ ಇದು ಫುಲ್ ಡ್ರೈ ಆಗಿದೆ. ನೋಡಿ, ಡ್ರೈ ಆದ ನಂತರ ಸ್ವಲ್ಪ ಇದು ಪೌಡ್ರ್ ಆಗಬೇಕು. ಅಷ್ಟರ ತನಕ ನಾವು ಇದನ್ನು ಮಗ್ಚಿಕೊಂಡ್ರೆ ಆಯಿತು. ನೋಡಿ, ಇದಾಗಿದೆ. ಸ್ಟವ್ ಆಫ್ ಮಾಡಿಕೊಳ್ಳುವ. ಆನಂತರ ಇನ್ನೊಂದು ಬೌಲಿಗೆ ಇದನ್ನು ಹಾಕಿಕೊಳ್ಳುವ. ಅದೇ ತವದಲ್ಲೇ ಬಿಡೋದು ಬೇಡ, ಅಂದರೆ ಅದು ನಮಗೆ ಬೇಗ ಡ್ರೈ ಆಗ್ತದೆ, ಇನ್ನು ಸ್ವಲ್ಪ ತುಂಬ ಹಾರ್ಡ್ ಆಗ್ತದೆ. ನೋಡಿ, ಇಷ್ಟ ಆದ ನಂತರ ಒಂದು ಬೌಲಿಗೆ ಹಾಕಿ ಈಗ ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು 1 ತಿಂಗಳವರೆಗೆ ಸಹ ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೋದು, ಏನಾಗೋದಿಲ್ಲ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಅಥವಾ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.